ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಲ್ಯಾಂಡ್ ಸರ್ವೆ, ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು ಹಾಗೂ ಫಿಸಿಕ್ಸ್ ಕ್ಲಾಸ್ಗಳು ಟೋಟಲ್ ಆಗಿ 65 ಕ್ಲಾಸ್ಗಳು ಈಗಾಗಲೇ ಕಂಪ್ಲೀಟ್ ಆಗಿದ್ದೇವೆ. ಇನ್ನೂ ಯಾರು ನೋಡಿಲ್ಲ, ದಯವಿಟ್ಟು ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ನೋಡಬೇಕು. ಸೊ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಸೆಟ್ ಥಿಯರಿ ಮೇಲೆ ಸಮ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ಮೊದಲೇ ಪ್ರಾಬ್ಲಮ್ ಯಾವ ರೀತಿ ಇದೆ ನೋಡಿ. ಇಫ್ ಎ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0 ದೆನ್ ಎ ಈಸ್ ದ ಅಂತ ಕೇಳ್ಯಾರು. ಸೊ ಇಲ್ಲಿ ಏನಾಗತ್ತಾ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಇದೆಯಲ್ಲ, ಈ ಥರ ಎಕ್ಸ್ ವ್ಯಾಲ್ಯೂಗಳನ್ನ ನಾವು ಕಂಡುಹಿಡಬೇಕು. ಇಲ್ಲಿ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಮೈನಸ್ 3x ಪ್ಲಸ್ 12. ಸೊ ಇಲ್ಲಿ ಎಕ್ಸ್ ಕಾಮನ್ ತಕೊಂಡ್ರೆ ಎಕ್ಸ್ ಮೈನಸ್ 4, ಇಲ್ಲಿ ಮೈನಸ್ 3 ಎಕ್ಸ್ ಮೈನಸ್ 4. ಸೊ ಇಲ್ಲಿ ಏನಾಯಿತು, ಎಕ್ಸ್ ಮೈನಸ್ 4 ಎರಡು ಸೈಡ ಕಾಮನ್ ಆಯಿತು. ಇಲ್ಲಿ ಎಕ್ಸ, ಇಲ್ಲಿ ಮೈನಸ್ 3, ಎಕ್ಸ್ ಮೈನಸ್ 3. ಸೊ ಎಕ್ಸ್ ಬೆಲೆ ಏನದು 3 ಮತ್ತು 4 ಅಂತ ಇಲ್ಲಿ ಎಕ್ಸ್ ಬೆಲೆ ಅದು. ಸೊ ಇಲ್ಲಿ ಏನಾಗತ್ತೆ, ಎಕ್ಸ್ ಬೆಲೆ ನಮ್ಗೆ 3 ಮತ್ತು 4 ಅಂತ ಬಂದಾಗ ಇಲ್ಲಿ ಎ ಸೆಟ್ಟದ ಏನಾಗುತ್ತೆ 3 ಮತ್ತು 4 ಆಯ್ತು. ಸೊ ಇವು ಏನಾಗುತ್ತೆ ಎಂಟಿ ಸೆಟ್ ಅಂತರೂ ಅಲ್ಲ. ಸೊ ಇಲ್ಲಿ ಫೈನೈಟ್ ಸೆಟ್ ಅಂದ್ರೆ ಎಣ್ಸಕ್ಕೆ ಸಾಧ್ಯ ಇರುವ ಸೆಟ್ಗಳನ್ನ ಏನೈತಿ, ಸೊ ಎಲಿಮೆಂಟ್ಗಳಿಗೆ ಏನಂತಾರೋ ಫೈನೈಟ್ ಸೆಟ್ ಅಂತ ಕರೀತಾರೋ. ಸೊ ಇಲ್ಲಿ ಇನ್ಫೈನೈಟ್ ಸೆಟ್ಟು ಆಗೋದಿಲ್ಲ, ಇಲ್ಲಿ ಫೈನೈಟ್ ಸೆಟ್ಟ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅರೇಂಜ್ ದ ಫಾಲೋಯಿಂಗ್ ಸೆಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಇಲ್ಲಿ ಸಣ್ಣದಿಂದ ದೊಡ್ಡಕ್ಕೆ ಹೋಗಬೇಕು. ಇಲ್ಲಿ ಈ ಸಿ ತ್ರೋಗ ಓನ್ಲಿ ಒಂದು ಸೆಟ್ ಅದ. ಸೊ ಇಲ್ಲಿ ಒಂದು ಎಲಿಮೆಂಟ್ ಅದ. ಈ ಟೋಟಲ್ ಆಗಿದೆ ಏನಾಗುತ್ತೆ, ಒಂದು ಎಲಿಮೆಂಟ್ ಆಗುತ್ತೆ. ಇಲ್ಲಿ ಎದಾಗ 2 ಎಲಿಮೆಂಟ, ನೆಕ್ಸ್ಟ್ ಇಲ್ಲಿ ಡಿದಾಗ 3 ಎಲಿಮೆಂಟ, ಇಲ್ಲಿ ಬಿದಾಗ 4 ಎಲಿಮೆಂಟ, ಇದಾಗ 5 ಎಲಿಮೆಂಟ. ಇವು ನೋಡ್ಬೋದು, ಎ ಒಂದು ಐತಿ, ಇಲ್ಲಿ 2 ಒಂದು ಸಪ್ರೇಟ್ ಐತಿ, 3 ಒಂದು ಸಪ್ರೇಟ, 4 ಒಂದು ಸಪ್ರೇಟ, 5 ಒಂದು ಸಪ್ರೇಟ. ಟೋಟಲಾಗಿ 5 ಆಗುತ್ತೆ. ಅದಕ್ಕಾಗಿ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಫಸ್ಟ್ ಯಾವುದು ಬರ್ತದೆ, ಒಂದು ಸೆಟ್ ಒಳಗಿದ್ದಿದ್ದು ಯಾವುದು ಅಂದ್ರೆ ಸಿ. ಇಲ್ಲಿ ಮೊದಲಿಗೆ ಎಲ್ಲೈತಿ, ಇಲ್ಲಿ ಆಪ್ಷನ್ 4 ಒಳಗೈತಿ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಫ್ ಎ ಈಕ್ವಲ್ ಟು 5, 6 ಆ್ಯಂಡ್ ಬಿ ಈಕ್ವಲ್ ಟು 7, 8 ದೆನ್ ವಾಟ್ ಈಸ್ ದ ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಬಿ ಅಂದರು. ಇಲ್ಲಿ ಆನ್ಸರ್ ಏನಾಗುತ್ತೆ, ಇಲ್ಲಿ ನಂಬರ್ ಆಫ್ ರಿಲೇಷನ್ ಕೇಳ್ಯಾರು. ಇಲ್ಲಿ ಎ ಇದ್ದಿದ್ದ ಎನ್ ಆಫ್ ಎ ಎಷ್ಟಾಗುತ್ತೆ, 2 ಆಗುತ್ತೆ. ಬಿ ಇದ್ದಿದ್ದ ಎನ್ ಆಫ್ ಬಿ ಎಷ್ಟಾಗುತ್ತೆ, ಇದು 2 ಎಲಿಮೆಂಟ್ ಅದಾವು. ಇಲ್ಲೂ 2 ಎಲಿಮೆಂಟ್ ಅದಾವು, ಇಲ್ಲೂ 2 ಎಲಿಮೆಂಟ್ ಅದಾವು. ಹಾಗಾಗಿ 2 ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂದರೆ ಇಲ್ಲಿ 2 ಇಂಟು 2 ಅಂದ್ರೆ 2 ಇಂಟು 2 ಇದು 2/4. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ದೇರ್ ಆರ್ 17 ಸ್ಟೂಡೆಂಟ್ಸ್ ಇನ್ ಹಿಂದಿ ಕ್ಲಾಸ್ ಆ್ಯಂಡ್ 30 ಸ್ಟೂಡೆಂಟ್ಸ್ ಇನ್ ಇಂಗ್ಲೀಷ್ ಕ್ಲಾಸ್. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಐದರ್ ಇನ್ ಅ ಹಿಂದಿ ಕ್ಲಾಸ್ ಆರ್ ಇನ್ ಅ ಇಂಗ್ಲೀಷ್ ಕ್ಲಾಸ್ ಇಫ್ 2 classes meet at a different hours and 8 students are enrolled in both course ಅಂದರು. ಇಲ್ಲಿ 8 ಸ್ಟೂಡೆಂಟ 2 ಕ್ಲಾಸ್ದಾಗದಾರ ಅಂದರು. ಇಲ್ಲಿ ನಾವು ಪೈ ನಕ್ಷೆಯನ್ನು ಹಾಕಿ ನೋಡಿ, ಇಲ್ಲಿ
ವೆನ್ ಡಯಾಗ್ರಾಮ್ ಹಾಕಿನಿ ಇಲ್ಲಿ ನೋಡ್ನು. ಇಲ್ಲಿ 8 ಸ್ಟೂಡೆಂಟ ಎರಡು ಕಡೆ ಅದಾರು. ಹಿಂದಿ ಗೆಟ್ಟದವರು, ಇಲ್ಲಿ ಇಂಗ್ಲೀಷ್ ಗೆಟ್ಟದವರು. ಇಲ್ಲಿ ಹಿಂದಿಗೆ 17 ಸ್ಟೂಡೆಂಟ್ ಅದಾರು. ಇಲ್ಲಿ ಆಲ್ರೆಡಿ 8 ಅದಾರ ಅಂದರೆ ಇಲ್ಲಿ ಎಷ್ಟು ಉಳಿದ್ರು, ಇಲ್ಲಿ 9 ಜನ ಉಳಿದ್ರು. ಇಲ್ಲಿ ಇಂಗ್ಲೀಷ್ಗೆ 30 ಜನ ಅದಾರ ಅಂದ್ರೆ ಇಲ್ಲಿ ಆಲ್ರೆಡಿ 8 ಅದಾರು, ಇನ್ನು 22 ಜನ ಆದರು. ಸೊ ಇಲ್ಲಿ ಟೋಟಲಾಗಿ ಎಷ್ಟು ಜನ ಆದಂಗಾತು, 22 + 8 30 + 9 39. ಆಪ್ಷನ್ 1 39 ಈಸ್ ಕರೆಕ್ಟ್. ನೆಕ್ಸ್ಟ್, ಇಫ್ A = 1 3 4 and B = x such that x belongs to R and x² - 7x + 12 = 0, then which of the following is true ಅಂದರು. ಇದನ್ನ ಆಗಲೇ ನಾವು ಬಿಡಿಸಿದ್ದು. ಎಕ್ಸ್ ವ್ಯಾಲ್ಯೂ ಏನು ಬಂದಿದ್ದು ನಮಗೆ 3 ಮತ್ತು 4 ಅಂತ ಬಂದಿದ್ದು. ಫಸ್ಟ್ನೇ ಕ್ವಶನ್ ಇದಾಯಿತು. ಎಕ್ಸ್ ವ್ಯಾಲ್ಯೂ 3 4 ಬಂದಾಗ ಇಲ್ಲಿ B = 3 4 ಆತಂದ್ರೆ ಬಿ ಅನ್ನೋದ ಸಬ್ಸೆಟ್ ಆಫ್ ಎ. ಇಲ್ಲಿ ನೋಡಿ B 3 ಮತ್ತು 4 ಏನೈತಿ ಎಲಿಮೆಂಟ್ಗಳ ಎದಾಗದಾವೆ. ಹಾಗಾಗಿ B ಈಸ್ ಅ ಸಬ್ಸೆಟ್ ಆಫ್ ಎ. B ಈಸ್ ಅ ಸಬ್ಸೆಟ್ ಆಫ್ ಎ ಅಂದ್ರೆ ಮೊದಲಿಗೆ B ಅನ್ನೋದ ಬರ್ತದ, ಹಿಂಗೆ ಬರಲ್ಲ. ಇದು ಎ ಈಸ್ ಅ ಸಬ್ಸೆಟ್ ಆಫ್ B ಅಂತ ಆಗುತ್ತೆ. ಇದು B ಈಸ್ ಅ ಸಬ್ಸೆಟ್ ಆಫ್ ಎ ಅಂದ್ರೆ ಬಿದಾಗಿನೂ ಎಲ್ಲ ಎಲಿಮೆಂಟ ಎದಾಗ ಅದಾವಂದಂಗೆ. ನೆಕ್ಸ್ಟ್, ಲೆಟ್ A = 1 2 3 4 5 6 7 8 9 10, then the number of subset of A containing exactly 2 element is ಅಂದರು. ಇಲ್ಲಿ ಪರ್ಮ್ಯುಟೇಷನ್ ಕಾಂಬಿನೇಷನ್ ಒಳಗೆ ಕಾಂಬಿನೇಷನ್ದು ಬರ್ತದೆ. ಈ ಥರನೂ ಕೇಳ್ಬೋದು. ಇಲ್ಲಿ ಟೋಟಲ್ ಎಷ್ಟು ಅದಾವು, ಟೋಟಲ್ 10 ಅದಾವು. ಇಲ್ಲಿ ಸಿ ಕಾಂಬಿನೇಷನ್ ಎಷ್ಟು ಎಲಿಮೆಂಟ್ದು ಮಾಡ್ಬೇಕು, ನಾವು 2 ಎಲಿಮೆಂಟ್ದು ಮಾಡ್ಬೇಕು. ಅವಾಗ ಇಲ್ಲಿ ಕೆಳಗೆ 2. ಸೊ ಇದನ್ನ ಯಾವ ರೀತಿ ಬರಿಬೋದು, 10 × 9 / 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 × 1 ಅಂತ ಆಗುತ್ತೆ. ಸೊ ಹಾಗಾಗಿ 2 1 2 5 5 9 45. ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಫ್ A = 1 2 3 4 5 6 7 8 9, B = 2 4 6 7 8 7 9, then find the number of proper subset of A intersection B. ಇಲ್ಲಿ ಮೊದಲಿಗೆ ನಾವು A intersection B ಅನ್ನು ಕಂಡಿಡ್ನು. A intersection B ಏನಾಗುತ್ತೆ ಅಂದ್ರೆ ಎರಡು ಕಡೆ ಸೇಮ್ ಎಲಿಮೆಂಟ್ ಯಾವುದವು, ಇಲ್ಲಿ 2 ಅದ, 4 ಅದ, 6 ಇಲ್ಲ, 7 ಅದ, 9 ಅದ. ಅಂದರೆ ಇಲ್ಲಿ 4 ಎಲಿಮೆಂಟ್ ಅದು. 4 ಎಲಿಮೆಂಟ್ ಅದು ಅಂದ್ರೆ ಇಲ್ಲಿ ಪ್ರಾಪರ್ ಸಬ್ಸೆಟ್ಗೆ ಒಂದು ಫಾರ್ಮುಲಾ ಐತಿ. ಅದೇನಂದ್ರೆ 2m - 1. ಇಲ್ಲಿ m ಏನು ಇಂಡಿಕೇಟ್ ಮಾಡ್ತದ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್. ಇಲ್ಲಿ ಎಷ್ಟು ಎಲಿಮೆಂಟ್ ಅದಾವು, 4 ಎಲಿಮೆಂಟ್ ಅದಾವು ಅಂದಾಗ 2⁴ - 1. 2⁴ ಅಂದ್ರೆ 2ಅನ್ನು 4 ಸಲ ಇಂಟು ಮಾಡಿದಾಗ ಎಷ್ಟಾಗುತ್ತೆ, 16 ಆಗುತ್ತೆ. ಅದ್ರಾಗ -1 ಅವಾಗ ಎಷ್ಟಾಗುತ್ತೆ, 15 ಏನೈತಿ ನಮಗೆ ಆನ್ಸರ ಬರ್ತದೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಫ್ A = 1 2 5 7 and B = 2 4 6, then find the number of proper subset of A union B. ಇದೀಗ A intersection B ಕೇಳಿದ್ರು. ಈಗ A union B ಕೇಳಿದಾಗ ಇಲ್ಲಿ ಏನಾಗುತ್ತೆ, ಮೊದಲ A union B ಅನ್ನು ನಾವು ಬರ್ಕೊಂಡು A union B ಏನಾಗುತ್ತೆ 1 2 4 5 6. ಇಲ್ಲಿ ಟೋಟಲ್ ಎಲಿಮೆಂಟ್ ಎಷ್ಟದು, ಟೋಟಲ್ ಎಲಿಮೆಂಟ 1 ಇಲ್ಲಿ 7 ಒಂದದ 7. ಟೋಟಲ್ ಎಲಿಮೆಂಟ 6 ಎಲಿಮೆಂಟ್ ಅದು. ಫಾರ್ಮುಲಾ ಏನಿತ್ತು 2m - 1. 2m ಅಂದರೆ 2 ಇಲ್ಲಿ 6 - 1. 2 6 ಅಂದಾಗ ಆನ್ಸರ್ ಎಷ್ಟಾಗುತ್ತೆ 64. ಇಲ್ಲಿ -1 ಅಂದ್ರೆ 64ದಾಗ 1 ಹೋದ್ರೆ
63. ನಮಗೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 3 63 ಅನ್ನೋದು ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇಫ್ a equal to 1 3 pi then find the cardinality of the power set of a ಅಂತ ಕೇಳ್ಯಾರು. ಕಾರ್ಡಿನಾಲಿಟಿ ಅಂದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ಅದರದನ್ನು ಟೋಟಲ್ ಎಷ್ಟು ಆಗುತ್ತಾವ ಅನ್ನೋದು ಇಲ್ಲಿ ಏನೈತಿ ಕಂಡುಹಿಡಿದು. ಇಲ್ಲಿ ನಾವು ಕಾರ್ಡಿನಾಲಿಟಿ ಎಷ್ಟಾಗುತ್ತೆ ಥರದ 2n ಅಂದರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ಇಲ್ಲಿ ನಾವು ಕಂಡು ಹಿಡಿಬೇಕು. ಇವು ಎಷ್ಟದಾವು? ನಂಬರ್ ಆಫ್ ಎಲಿಮೆಂಟ್ಸ 3 ಇದಾವು. ಹಾಗಾಗಿ 2/3 2/3 ಅಂದರೆ 8 is a correct answer. Next, if a equal to x y z then number of subset in a power set of a ಅಂತ ಕೇಳೋರು. ಇಲ್ಲಿ ಪವರ್ ಸೆಟ್ಟನ್ನು ಅದೇ ರೀತಿ ಕಂಡುಹಿಡಿಬೋದು. ಏನಾಗುತ್ತೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಇರ್ತಾವೆ ಅದಕ್ಕೆ n ಹಾಕಿದ ನಂತರ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಇದಾವೆ? 3 ಇದಾವೆ. ಇಲ್ಲಿ 2/3 ಅಂದ್ರೆ ಇಲ್ಲಿ 8 ಎಲಿಮೆಂಟ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಯಾವ್ಯಾವ ಅನ್ನೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇತ್ತಂದ್ರೆ ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಮೊದಲಿಗೆ ಯಾವುದು ಬರ್ತದೆ? ನಲ್ ಸೆಟ್ಟ, ಆನಂತರ ಎಕ್ಸ, ಆನಂತರ ವಾಯ, ಆನಂತರ ಜೆಡ್ಡ, ಆನಂತರ ಎಕ್ಸ್ ವಾಯ, ಆನಂತರ ಎಕ್ಸ್ ಜೆಡ್ಡ, ಆನಂತರ ವೈ ಜೆಡ್ಡ, ಮತ್ತು 1 2 3 4 5 6 7 ಮತ್ತು ಈ ಸೆಟ್ ಏನೈತಿ ಇಟ್ ಸ್ವಲ್ಪ ಏನೈತಿ ಸಬ್ಸೆಟ್ ಆಗಿರ್ತದೆ ಎಕ್ಸ್ ವೈ ಜೆಡ್. ಟೋಟಲಾಗಿ 8 ಸೆಟ್ಟ ಇಲ್ಲಿನ ಅದು ಇವ ಸಬ್ಸೆಟ್ಟ ಈ ಎ ಸೆಟ್ ಅದ. ಟೋಟಲಾಗಿ 8 ಸೆಟ್ ಅದು. ನೆಕ್ಸ್ಟ್, ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ ದೆನ್ ಕಾರ್ಡಿನಾಲಿಟಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಅಂತ ಕೇಳ್ಯಾರು. ಇಲ್ಲಿ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂದ್ರೆ ಎ ಅನ್ನೋದು ಬಿಗ ಸಬ್ಸೆಟ್ ಅದ. ಇದು ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ಇಲ್ಲಿ ಕಾರ್ಡಿನಾಲಿಟಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಕೇಳಿದಾಗ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ. ಇಲ್ಲಿ ಎ ಅನ್ನೋದು ನಾವು ಇಲ್ಲಿ 1 ಅಂತ ತಗೋನು. ಇಲ್ಲಿ ಬಿ ಅನ್ನೋದು ಏನಂತ ತಗೋಬೇಕು? ಇದು ಎ ಅನ್ನೋದು ಸಬ್ಸೆಟ್ ಅಂತ ಐತಿ. ಅದಕ್ಕೆ ಇಲ್ಲಿ ಬಿ ಎ ಎಲಿಮೆಂಟ್ ಏನೈತಿ ಬಿದಾಗ ಇರ್ಬೇಕು. ಅದಕ್ಕೆ ಬಿ ಅನ್ನೋದು 1 2 ಅಂತ ತಗೋತ್ನು. ಇಲ್ಲಿ ಸಿ ಅನ್ನೋದು ಬಿ ಅನ್ನೋದು ಸಿಗ ಸಬ್ಸೆಟ್ ಅದ. ಅದಕ್ಕೆ ಬಿ ಅನ್ನೋ ಎಲಿಮೆಂಟ್ ಏನೈತಿ ಸಿದಾಗ ಇರಬೇಕು. 1 2 3 ಅಂತ ಇಲ್ಲಿ ತೋತ್ನು. ಸೊ ಇಲ್ಲಿ ಎ ಯೂನಿಯನ್ ಬಿ ಯೂನಿಯನ್ ಸಿದ ಇವ ಯೂನಿಯನ್ ಏನಾಗಿರ್ತದೆ 1 2 3. ಸೊ ಈ ಥರ ಕಾರ್ಡಿನಾಲಿಟಿ ಎಷ್ಟಾಗತ್ತೆ? 8 ಆಗುತ್ತೆ. ಮತ್ತು ಇಲ್ಲಿ ಈಸ್ ಈಕ್ವಲ್ ಟು ಯಾವ ಥರ ಈಕ್ವಲ್ ಟು ಆಗುತ್ತದ? ಕಾರ್ಡಿನಾಲಿಟಿ ಆಫ್ ಸಿದೇನಾಗುತ್ತೆ ಈಕ್ವಲ್ ಟು ಇದು ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಕಾರ್ಡಿನಾಲಿಟಿ ಆಫ್ ಸಿ ಈಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಕಾರ್ಡಿನಾಲಿಟಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇದೇನೈತಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಪವರ್ ಸೆಟ್ ಆಫ್ 0 1 2 ಅಪ್ ಟು 9 ಈಸ್ ಅಂದರು. ಸೊ ಇಲ್ಲಿ ಪವರ್ ಸೆಟ್ ಅಂದಾಗ 2n. ಇಲ್ಲಿ ಎಷ್ಟು ಎಲಿಮೆಂಟ್ ಅದಾವು? 0ದಿಂದ 9ವರೆಗೆ ಎಷ್ಟಾಗತ್ತೆ? 2/10. 2/10 ಅಂದ್ರೆ 2ನ್ನ 10 ಸಲ ಇಂಟು ಮಾಡಿದಾಗ ನಮ್ಗೆ 1024 ಏನೈತಿ ಬರ್ತದೆ. ಇಲ್ಲಿ ಆಪ್ಷನ್ 3 ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ಅ ಸರ್ವೆ ಆಫ್ 100 consumers it is found that 720 consumers liked product A and 450 liked product B.
ವಾಟ್ ಈಸ್ ದ ಲೀಸ್ಟ್ ನಂಬರ್ ಆಫ್ ದಟ್ ಮಸ್ಟ್ ಹ್ಯಾವ್ ಲೈಕ್ಡ್ ಬೋತ್ ಪ್ರಾಡಕ್ಟ್ಸ್ ಅಂದರು. ಸೊ ಇಲ್ಲಿ 100 ಜನ ಕನ್ಸ್ಯೂಮರ್ ಅದಾರು. ಅದ್ರೊಳಗೆ ಎ ಪ್ರಾಡಕ್ಟ್ ಲೈಕ್ ಮಾಡೋರ 720, ಬಿ ಪ್ರಾಡಕ್ಟ್ ಲೈಕ್ ಮಾಡೋರ 450. ಸೊ ಟೋಟಲಾಗಿ ಎರಡನ್ನೂ ಎಷ್ಟು ಜನ ಲೈಕ್ ಮಾಡ್ತಾರೋ ಅಂತ ಕೇಳ್ಯಾರು. ಇಲ್ಲಿ 720 ಪ್ಲಸ್ 450 ಎಷ್ಟಾಗುತ್ತೆ ಕೂಡಿಸಿದಾಗ 1170 ಆಗುತ್ತೆ. ಇಲ್ಲಿ ಇರೋರ 1000 ಮಂದಿ, ಬಟ್ ಇಲ್ಲಿ ಲೈಕ್ ಮಾಡೋರು ಎಷ್ಟಾದರೂ 1170. ಈ ಮ್ಯಾಗಿನೂ 170 ಏನತ್ಲ ಇವರ ಎರಡು ಪ್ರಾಡಕ್ಟನ್ನು ಲೈಕ್ ಮಾಡ್ತಿರ್ತಾರೆ. ಇಲ್ಲಿ ಆಪ್ಷನ್ 2 170 ಅನ್ನೋದು ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಫ್ ಎ ಈಕ್ವಲ್ ಟು 1 3 5 7 9 11 13 15 17, ಬಿ ಈಕ್ವಲ್ ಟು 2 4 dash dash up to 18 and n is a universal set, then a intersection, so a dash union a union b intersection b dash is ಅಂತ ಕೇಳ್ಯಾರು ಇಲ್ಲಿ. ಸೊ ಇಲ್ಲಿ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಡಿ ಮಾರ್ಗನ್ಸ ಫಾರ್ಮುಲಾಗಳು ಬೇಕಾಗ್ತವೆ. ಇಲ್ಲಿ ಎ ಯೂನಿಯನ್ ಬಿ ಬ್ರಕೆಟ್ ಇಂಟರ್ಸೆಕ್ಷನ್ ಆಫ್ ಬಿ ಡ್ಯಾಶ್ ಅಂದರೆ ಏನ ಇಲ್ಲಿ ಆನ್ಸರ್ ಏನಾಗುತ್ತೆ ಇದೆ ಎ ಅಂತ ಬರ್ತಾ. ಇದು ಒಂದು ಫಾರ್ಮುಲಾ. ಸೊ ಈ ಥರದ್ದು ಏನಾಗುತ್ತೆ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಆಫ್ ಬಿ ಡ್ಯಾಶ್ ಅಂದಾಗ ಎ ಅಂತ ಬರುತ್ತೆ. ಇದನ್ನು ನಾವು ಇಲ್ಲಿ ಕೊಟ್ಟಿರುವಂಥ ಈ ಸೆಟ್ ಒಳಗೆ ಏನೈತಿ ಹಾಕೋನು ಏನಾಗುತ್ತೆ ಇದೆ ಎ ಇಂಟರ್ಸೆಕ್ಷನ್ ಯೂನಿಯನ್ ಎ ಯೂನಿಯನ್ ಬಿ ಬ್ರಕೆಟ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರು. ಇಲ್ಲಿ ನಾವು ಇಲ್ಲಿ ಎ ಅನ್ನು ಹಾಕಿದಾಗ ಎ ಡ್ಯಾಶ್ ಯೂನಿಯನ್ ಎ ಅಂತ ಆಗುತ್ತೆ. ಇದರ ಬೆಲೆ ಏನಾಗಿರ್ತದೆ ಎನ್ ಅಂದ್ರೆ ಯೂನಿವರ್ಸಲ್ ಸೆಟ್ ಇಲ್ಲಿ ಆಗಿರ್ತದೆ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 2 finite sets have m and n elements, then a total number of subset of a set per set is 56, more than that total number of subset of a second. The values of m and n are at ಕೇಳರು. So total number of subset per set 2 raised to m, total number of subset second set 2 raised to n ಅಂತ ಇಲ್ಲಿ ತಗೋರಿ. ಸೊ ಇಲ್ಲಿ 2 raised to ಫಸ್ಟ್ ಸೆಟ್ದು ಸೆಕೆಂಡ್ ಸೆಟ್ಗಿಂತ 56 ಇಲ್ಲಿ ಏನೈತಿ ಜಾಸ್ತಿ ಅಂತ ಕೊಟ್ಟಾರು. ಸೊ ಇಲ್ಲಿ 2 raised to m 2 raised to n equal to 56. ಈ 2 raised to n ಇದ್ದೇನೈತಿ ಇದನ್ನ ಈ ಕಡೆ ತಂದಾರು ಮೈನಸ್ ಆಗೈತಿ. ಇಲ್ಲಿ 2 raised to 3 ಅನ್ನು ಕಾಮನ್ ತಗೊಂಡಾರು. ಅವಾಗ ಇಲ್ಲಿ 2 raised to m - 3 ಆಗದ. ಇಲ್ಲಿ 2 raised to n - 3 ಆಗದ ಈಕ್ವಲ್ ಟು 56. ಇದನ್ನ 2 raised to m - 3 ಯಾವ ರೀತಿ ಬರ್ತಂದ್ರೆ 2 raised to m ಮೈನಸ್ ಮೈನಸ್ ಅಲ್ಲ ಇದು 1 second 2 raised to m into 1/2 raised to ಇದಕ್ಕೆ 3. ಈ 3 ಏನಾಗತ್ತೆ ಇಲ್ಲಿ ಮ್ಯಾಗ್ ಬಂದಾಗ 2 raised to -3 ಆಗುತ್ತೆ. ಇಲ್ಲಿ 2 raised to m ಇದ್ದಿದ್ದ ಇಲ್ಲಿ ಮೈನಸ್ ಈ ತನನ ಇಲ್ಲಿ -3 ಬರುತ್ತೆ. ಅದೇ ರೀತಿ ಇದೆ ಎನ್ನದು ಕೂಡ. ನೆಕ್ಸ್ಟ್ ಇಲ್ಲಿ ಈ 2 raised to 3 ಏನೈತಿ ಈ ಕಡೆ ಕಳಿಸಿದಾಗ ಅದ ಇಲ್ಲಿ ಇಂಟು ಅದ ಇಲ್ಲಿ ಬಂದ ಭಾಗಾಕಾರ ಆಗ್ತದೆ.
ಇಲ್ಲಿ 56/2/3 ಅಂದರೆ 8 ಇದು 8 ಒಂದ್ಲೆ 8 ಮೂರಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2m-3 ಮೈನಸ್ 2n-3 = 7 ಅಂತ ಬಂತ. ಇಲ್ಲಿ ಇದನ್ನು 7 ಇದ್ದಿದ್ದ ಯಾವ ರೀತಿ ಬರ್ಕೊಂಡಾರ ಅಂದ್ರೆ ಅವರ 8 - 1 ಅಂತ ಬರ್ಕೊಂಡಾರು. ಅವಾಗ ಆನ್ಸರ್ ಏನಾಗುತ್ತೆ, ಹೊಳ್ಳಿ 7 ಆಗುತ್ತೆ. ಈ ರೀತಿ ಯಾಕೆ ಬರ್ಕೊಂಡಾರ ಅಂದ್ರೆ ನಮಗಿಲ್ಲಿ 2/3 ಮತ್ತು 2/0 ಯಾವುದೇ ಸಂಖ್ಯೆಯನ್ನು ರೆಸ್ಟು 0 ಐತಂದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ 1 ಆಗಿರ್ತದೆ. ಇದು ನೆನಪಿನಾಗಿರಬೇಕು. ಸೊ ಇಲ್ಲಿ ಈ ಕಡೆದ ಇಲ್ಲಿ LHS ಸೈಡ RHS ಸೈಡ ಎರಡು ಸೇಮ್ ಅದ. ಆವಾಗ ಅದರ ಪವರ್ ಏನಾಗುತ್ತೆ ಈಕ್ವಲ್ ಆಗಿರ್ತದೆ. ಇಲ್ಲಿ m-3 = ಇಲ್ಲಿ 3 ಆಗುತ್ತೆ. ಇಲ್ಲಿ ಎರಡನೇದ n-3 = ಏನಾಗುತ್ತೆ ಇಲ್ಲಿ 0 ಆಗುತ್ತೆ. ಸೊ ಈ -3 ಈ ಕಡೆ ಹೋದಾಗ ಏನಾಗುತ್ತೆ 3 + 3 6 ಆಗುತ್ತೆ. m = 6 ಆಗುತ್ತೆ. ಇಲ್ಲಿ n-3 ಇದ್ದಿದ್ದ ಈ 3 ಈ ಕಡೆ ಹೋತಂದ್ರೆ -3 ಇದ್ದಿದ್ದು ಈ ಕಡೆ ಹೋತಂದ್ರೆ 3 ಆಗುತ್ತೆ. ಸೊ n = 3 ಆಗುತ್ತೆ. m = 6 ಮತ್ತು n = 3. ಸೊ ಇಲ್ಲಿ m = 6 ಮತ್ತು n = 3. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, in a city there are three major newspaper ABC which at least 2 are read by 35% of the population and A and B are read by 15% and C is read by 45% and that all the three are read by 10%, then the percentage of people who read the newspaper C alone ಅಂತ ಕೇಳ್ಯಾರು. ಸೊ ಇಲ್ಲಿ ಎ ಮತ್ತು ಬಿ ಎಷ್ಟು 5%, ಟೋಟಲ್ ಆಗಿ 10%. ನಾವಿಲ್ಲಿ ಎ ಮತ್ತು ಸಿ ಎರಡೂ ಓದೋರನ್ನು ನಾವು ಇಲ್ಲಿ ಎ ಅಂತ ತಗೋನು, ಬಿ ಮತ್ತು ಸಿ ಎರಡೂ ಓದೋರನ್ನ ಇಲ್ಲಿ ಸ್ಮಾಲ್ ಬಿ ಅಂತ ತಗೋನು, ಸಿ ಅಲೋನ್ ಓದೋರನ್ನ ಸ್ಮಾಲ್ ಸಿ ಅಂತ ಇಲ್ಲಿ ಕನ್ಸಿಡರ್ ಮಾಡೋನು. ಸೊ ಇಲ್ಲಿ ನಾವು ಮೊದಲಿಗೆ ಸಿ ಟೋಟಲ್ ಸಿ ಎಷ್ಟು ಜನ ಓದ್ತಾರೋ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಟೋಟಲ್ ಆಗಿ A + B + C + 10 = ಎಷ್ಟಾಗುತ್ತೆ, ಇದು 45% ಅಂತ ನಮಗೆ ಇಲ್ಲಿ ಕ್ವಶನ್ದಾಗ ಕೊಟ್ಟಾರು. ನೀವು ನೋಡ್ಕೋಬೋದು ಇಲ್ಲಿ 45% ಕೊಟ್ಟಾರು ಸಿ ರೀಡ. ಸೊ ಇಲ್ಲಿ A + B + C = 45%. ಇಲ್ಲಿ +10 ಒಂದದ 10 ಟೋಟಲ್ ಸಿ ಓದೋರು ಇಷ್ಟು ಜನ ಆಯ್ತು. ಅವಾಗ A + B + C = ಈ 10 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅವಾಗ 35% ಆಗುತ್ತೆ. ಸೊ ಓನ್ಲಿ ಅಟ್ಲೀಸ್ಟ್ 2 ಅಂತ ಕೇಳ್ಯಾರು. ಅಟ್ಲೀಸ್ಟ್ 2 ಓದವ್ರ ಎಷ್ಟು ಜನ ಆತ. ಸೊ ಅವಾಗ ಇಲ್ಲಿ ಏನಾಗುತ್ತೆ A + B + 10 + 5 = 35. ಎಷ್ಟು ಜನ ಅದಾರೋ 35 ಜನ ಏನೈತಿ ಅಟ್ಲೀಸ್ಟ್ 2 ಪೇಪರನ್ನು ಓದ್ತಾರೋ. ಇಲ್ಲಿ ನೋಡ್ಬೋದು 10 + 5 + A + B. ಸೊ ಈ 10 5 ಇವನ್ನೆರಡು ಕೂಡಿಸಿ ಈ ಕಡೆ ಕಳಿಸಿದಾಗ ಏನತ್ತ ಮೈನಸ್ ಆಗುತ್ತೆ. ಆವಾಗ A + B = ಈ 15 ಇದ್ದಿದ್ದ ಈ ಕಡೆ 35 ಹೋತಂದ್ರೆ 20 ಆಗುತ್ತೆ. ಸೊ ಇಲ್ಲಿ A + B ವ್ಯಾಲ್ಯೂ ನಮಗೆ ಸಿಕ್ತು. ಇಲ್ಲಿ A + B ವ್ಯಾಲ್ಯೂವನ್ನು ತುಂಬಿದಾಗ 20ನ್ನು ಇಲ್ಲಿ ಹಾಕಿದಾಗ ಈ 20 ಇದ್ದಿದ್ದ ಈ ಕಡೆ ಬತ್ತಂದ್ರೆ -20 ಆಗುತ್ತೆ. ನಮಗೆ ಸಿ ಬೆಲೆ ಎಷ್ಟು ಸಿಗುತ್ತೆ, ಸಿ ಬೆಲೆ 15 ಅನ್ನೋದು ಇಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ಸಿ ಬೆಲೆ 15 ಏನಾಗುತ್ತೆ ಕರೆಕ್ಟ್ ಆಗುತ್ತೆ.
ಸೊ ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ವಿಡಿಯೋನ ಬೇಗನೆ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.